Dear students, welcome to our channel. Now profit and loss discuss ಮಾಡೋಣ ಕ್ಲಾಸ್ನಲ್ಲಿ. ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ ಮೀನ್ಸ್ ಸೆಲ್ಲಿಂಗ್ ಪ್ರೈಸ್. ಎಸ್ ಪಿ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟು. ಅಂದರೆ ಮಾರ್ಕೆಟ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಲೆಸ್ ಮಾಡಿದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ ಅಂತ. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಡಿಸ್ಕೌಂಟ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಲೆಸ್ ಮಾಡಿದ್ರೆ ಮಾರ್ಕೆಟ್ ಪ್ರೈಸಲ್ಲಿ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ ಅಂತ, ಕಾಸ್ಟ್ ಪ್ರೈಸ್ ಬರುತ್ತೆ ಅಂತ. ಇದು ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಯಾವುದಿರುತ್ತೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಡಿಸ್ಕೌಂಟ್ ಪರ್ಸೆಂಟೇಜ್ ಡಿಸ್ಕೌಂಟ್ ಡಿವೈಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು ಎಮ್ ಪಿ ಮೀನ್ಸ್ ಮಾರ್ಕೆಟ್ ಪ್ರೈಸ್ ಇಂಟು 100. ನೋಡಿ ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿ. ಕಾಸ್ಟ್ ಪ್ರೈಸು, ಪ್ರಾಫಿಟ್ ಆ್ಯಂಡ್ ಲಾಸು, ಸೆಲ್ಲಿಂಗ್ ಪ್ರೈಸ್. ಸಪೋಸ್ ಕಾಸ್ಟ್ ಪ್ರೈಸ್ 100, ಪ್ರಾಫಿಟ್ 20%, ಅಂದರೆ ಸೆಲ್ಲಿಂಗ್ ಪ್ರೈಸ್ 120. ಓಕೆ, ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ 100 ಮೈನಸ್ 20 ಮೀನ್ಸ್ ಲಾಸು, ಮೈನಸ್ 20 ಲಾಸು. 100 ಮೈನಸ್ 20 80 ಸೆಲ್ಲಿಂಗ್ ಪ್ರೈಸು. ನೋಡಿ, ಕಾಸ್ಟ್ ಪ್ರೈಸು 100, ಮಾರ್ಕೆಟ್ ಪ್ರೈಸ್ ಅಥವಾ ಲೇಬಲ್ ಪ್ರೈಸ್ ಅಥವಾ ಲೀಸ್ಟ್ ಪ್ರೈಸ್ ಸೇಮ್ ಒಂದೇ, ಮಾರ್ಕೆಟ್ ಪ್ರೈಸ್ 120. ಡಿಸ್ಕೌಂಟ್ 10%, ಸೆಲ್ಲಿಂಗ್ ಪ್ರೈಸ್ 180. 10% ಯಾವ ಥರ ಅಂದರೆ 120 10% 12%. 120 ಮೈನಸ್ 12 108. ಪ್ರಾಫಿಟ್ 8%. ಇಷ್ಟು ನೋಡಿ. ಇಲ್ಲಿ ಕ್ವಶನ್ಸ್ ನೋಡಿ. ಇಲ್ಲಿ ಫಸ್ಟ್ ಕ್ವಶನ್ನು, ಎ ಶಾಪ್ ಕೀಪರ್ ಎಕ್ಸ್ಪೆಕ್ಟ್ಸ್ ಗೇನ್ 25% ಅದನ್ನು ಕಾಸ್ಟ್ ಪ್ರೈಸ್. ಅಂದರೆ ಶಾಪ್ ಕೀಪರ್ ಎಕ್ಸ್ಪೆಕ್ಟ್ಸ್ ಗೇನ್ 25% ಆನ್ ಕಾಸ್ಟ್ ಪ್ರೈಸ್. ಅಂದರೆ ಪ್ರಾಫಿಟ್ 25% ತೊಗೊಳ್ತಾನೆ ಕಾಸ್ಟ್ ಪ್ರೈಸ್ ಮೇಲೆ, ಪ್ರಾಫಿಟ್ ಕೊಲ್ದನ್ 25% ಪ್ರಾಫಿಟು. ಇಫ್ ಇನ್ ಎ ಡೇ ಈ ಸೇಲ್ ವಾಸ್ ₹250 ಅಂದರೆ ಎಸ್ ಪಿ ವ್ಯಾಲ್ಯೂ 250, ಸೆಲ್ಲಿಂಗ್ ಪ್ರೈಸ್ 250. ವಾಟ್ ವಾಸ್ ದಿಸ್ ಪ್ರಾಫಿಟ್ ಆ್ಯಂಡ್ ಕಾಸ್ಟ್ ಪ್ರೈಸ್? ಎಸ್ ಪಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಮತ್ತು ಪ್ರಾಫಿಟ್ ಪರ್ಸೆಂಟ್ ಕೊಟ್ಟಿದ್ದಾನೆ. ಪ್ರಾಫಿಟ್ ಆ್ಯಂಡ್ ಕಾಸ್ಟ್ ಪ್ರೈಸ್ ಕಂಡುಹಿಡಬೇಕು. ನೋಡಿ, ಇಲ್ಲಿ ಕಾಸ್ಟ್ ಪ್ರೈಸ್ ನಾವು 100% ತೊಗೊಂಡು ಕಾಸ್ಟ್ ಪ್ರೈಸ್ 100. ಪ್ರಾಫಿಟ್ ಅಂದರೆ ಪ್ರಾಫಿಟ್ ಎಷ್ಟು ಇಲ್ಲಿ 25% ಕಾಸ್ಟ್ ಪ್ರೈಸ್ ಸಿ ಪಿ 25% ಅಂದರೆ 125 ಕ್ಯಾಲ್ಕುಲೇಟ್ ಮಾಡಿದ್ರೆ 25 ಬರುತ್ತೆ. 25 ಎಸ್ ಪಿ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಎಸ್ ಪಿ 125 ಪಾರ್ಟ್ಸು. 125 ವ್ಯಾಲ್ಯೂ ರುಪೀಸ್ ಎಷ್ಟು? ₹250. ಫೈಂಡ್ ಒನ್ ಪಾರ್ಟ್ ವ್ಯಾಲ್ಯೂ ಎಷ್ಟು? ವ್ಯಾಲ್ಯೂ 250 ಆದರೆ ಒನ್ ಪಾರ್ಟ್ ವ್ಯಾಲ್ಯೂ ಎಷ್ಟು? 25 5s 125, 25 1s 0, 5 1s 5 2s, ಒನ್ ಪಾರ್ಟ್ ವ್ಯಾಲ್ಯೂ 2. ನಾವು ಫೈಂಡ್ ದಿ ಪ್ರಾಫಿಟ್ ಆ್ಯಂಡ್ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಎಷ್ಟಿದೆ? 100%. 100% ಇಟ್ಟು 200. 25 into 2 50. ಕಾಸ್ಟ್ ಪ್ರೈಸ್ 200, ಪ್ರಾಫಿಟ್ 50. ಸರ್, ನಾವು ಕಾಸ್ಟ್ ಪ್ರೈಸು 100% ತೊಗೊಂಡು ಪ್ರಾಫಿಟ್ 25 ಅಂದರೆ 25%. 125% ಮಾಡಿದ್ರೆ 25 ಬರುತ್ತೆ. 100 + 25 ಸೆಲ್ಲಿಂಗ್ ಪ್ರೈಸ್ 125 ಪಾರ್ಟ್ಸ್ ಇಸ್ ಈಕ್ವಲ್ ಟು 125 ಪಾರ್ಟ್ ವ್ಯಾಲ್ಯೂ 250 ಆದರೆ ನಾವು ಒನ್ ಪಾರ್ಟ್ ವ್ಯಾಲ್ಯೂ ಎಷ್ಟು? 25 5s 25 1s 5 1s 5 2s, ಒನ್ ಪಾರ್ಟ್ ವ್ಯಾಲ್ಯೂ 2 ಅಂದರೆ 100% ಇಂಟು 200. ಕಾಸ್ಟ್ ಪ್ರೈಸ್ 25 into 2, 25 parts into 2, ಒನ್ ಪಾರ್ಟ್ ವ್ಯಾಲ್ಯೂ 2 ಇಲ್ಲ, 25 into 2 is 50 ಪಾರ್ಟ್ಸು, ₹50. ಪ್ರಾಫಿಟ್ 200. ನೋಡಿ, ಇಫ್ ಸೆಲ್ಲಿಂಗ್ ಪ್ರೈಸ್ ಈಸ್ ಡಬಲ್ ದ ಪ್ರಾಫಿಟ್ ಟ್ರಿಪಲ್ಸ್. ಪಾಯಿಂಟ್ ಪ್ರಾಫಿಟ್ ಪರ್ಸೆಂಟೇಜ್. ಪ್ರಾಫಿಟ್ ಪರ್ಸೆಂಟೇಜ್ ಏನು ಫಾರ್ಮುಲಾ ಫಾರ್ ಪ್ರಾಫಿಟು? ಪ್ರಾಫಿಟ್ ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ ಡಿವೈಡ್ ಬೈ ಸಿ ಪಿ ಇಂಟು 100. ಸಿ ಪಿ ಇಂಟು 100. ಓಕೆ, ನೋಡಲಿ ಪ್ರಾಫಿಟ್ ಅಂದರೆ ಎಸ್ ಪಿ ಮೈನಸ್ ಸಿ ಪಿ. ದ ಸೆಲ್ಲಿಂಗ್ ಪ್ರೈಸ್ ಇಸ್ ಡಬಲ್ ದ ಪ್ರಾಫಿಟ್ ಟ್ರಿಪಲ್ಸ್. ಅಂದರೆ ಸೆಲ್ಲಿಂಗ್ ಪ್ರೈಸ್ ಡಬಲ್ ಟು ಎಸ್ ಪಿ, ಸೆಲ್ಲಿಂಗ್ ಪ್ರೈಸ್ 2SP ಮೈನಸ್ ಸಿ ಪಿ. ಪ್ರಾಫಿಟ್ ಟ್ರಿಪಲ್ಸು 3SP. ಪ್ರಾಫಿಟ್ ಎಸ್ ಪಿ ಮೈನಸ್ ಸಿ ಪಿ ಅಂದರೆ ಪ್ರಾಫಿಟ್ ಅಲ್ಲ, 3 into SP ಮೈನಸ್ ಸಿ ಪಿ. ಸೇಮ್ ಇದು ಪ್ರಾಫಿಟೇ, ಇದು ಪ್ರಾಫಿಟೇ. 2SP ಇದು ಕೊಟ್ಟಲ್ಲ. ಓಕೆ, 3SP ನೋಡು, 3SP ಮೈನಸ್ 3CP ಈಸ್ ಈಕ್ವಲ್ ಟು 2SP ಮೈನಸ್ ಸಿ ಪಿ. 3SP ಇದೆ, ಈ ಕಡೆ 2SP ಇದೆ, ಈ ಕಡೆ ಬಂದರೆ 1SP. 3CP ಅಂದರೆ ಪ್ಲಸ್ 2CP ಮೈನಸ್ 2CP.
ಅಂದರೆ ಎಸ್ ಪಿ ಡಿವೈಡ್ ಬೈ ಸಿ ಪಿ. ಎಸ್ ಪಿ ವ್ಯಾಲ್ಯೂ ಟು ಕರೆಂಟ್ ಪಿ ವ್ಯಾಲ್ಯೂ ನಮಗೇನಿಲ್ಲಿ ಫೈಂಡ್ ಪ್ರಾಫಿಟ್ ಪರ್ಸೆಂಟೇಜ್. ಎಸ್ ಪಿ ಮೈನಸ್ ಸಿ ಪಿ 1 ಪಾರ್ಟು, ಸಿ ಪಿ ವ್ಯಾಲ್ಯೂ ಎಷ್ಟು 1 to 100 ಅಂದರೆ 100% ಪ್ರಾಫಿಟ್. ನಮಗೆ 1 ಕ್ಯಾನ್ಸಲ್ 100% ಪ್ರಾಫಿಟ್. ಫೈಂಡ್ ಪ್ರಾಫಿಟ್ ಡಿಫ್ರೆನ್ಸ್ ಆದರೆ ನಂಗೆ 100% ಪ್ರಾಫಿಟ್. ರೈಟ್ ಆನ್ಸರ್ 100. If the cost price is 25% of selling price, what is the profit percent? ಏನು ಕಾಸ್ಟ್ ಪ್ರೈಸು 25% ಅಂತ ಸೆಲ್ಲಿಂಗ್ ಪ್ರೈಸ್ ಮೇಲಿದೆ ಕಾಸ್ಟ್ ಪ್ರೈಸು. ವಾಟ್ ವಾಸ್ ದಿ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ನಾವು 100 ತೊಗೊಂಡು ಸೆಲ್ಲಿಂಗ್ ಪ್ರೈಸ್ 100. ಇಲ್ಲೇನಿದೆ ದ ಕಾಸ್ಟ್ ಪ್ರೈಸ್ 25% ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸು ಎಷ್ಟು 25% ಮೀನ್ಸ್ 125 ಅಂದರೆ 25 ರುಪೀಸು. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸಿ ಪಿ ಪ್ರಾಫಿಟು ಎಷ್ಟು 75%, 75 ರುಪೀಸು. ವಾಟ್ ವಾಸ್ ದಿ ಪ್ರಾಫಿಟ್ ಪರ್ಸೆಂಟೇಜ್? ಎಸ್ ಪಿ ಮೈನಸ್ ಸಿ ಪಿ 75 ಪ್ರಾಫಿಟು. ಎಸ್ ಪಿ ಮೈನಸ್ ಸಿ ಪಿ ಮಾಡಿದ್ರೆ 75 ಬರುತ್ತೆ. ಕಾಸ್ಟ್ ಪ್ರೈಸ್ 25 into 100, 25 ones 25 threes 300 rupees. Then what was profit percentage? 300. The cost price is 12 pence is equal to the selling price of 8 pence. What was the gain percent? Profit percent ಕೇಳಿದ್ದಾರೆ. ಓಕೆ, 12 cost price of 12 pence is equal to the selling price of 8 pence. 4 2s 4 3s. CP divided by SP. CP value is 2, selling price 3. ನಾವು ಗೈನ್ ಪರ್ಸೆಂಟೇಜ್ ಕೇಳಿದ್ರೆ ಗೈನ್ ಪರ್ಸೆಂಟೇಜ್ ಎಸ್ ಪಿ ಮೈನಸ್ ಸಿ ಪಿ 1, ಸಿ ಪಿ ವ್ಯಾಲ್ಯೂ 2 into 100, 2 ones 2 5s 50%. ಗೈನ್ ಪರ್ಸೆಂಟ್ 50% ರೈಟ್ ಆನ್ಸರ್. ಪ್ರಾಫಿಟ್ ಪರ್ಸೆಂಟ್ 50%. The profit earned by selling an article rupees 920 is equal to loss incurred by selling same article rupees 1280. What price should be the article be sold at make 25% profit? ಅಂದರೆ 25% ಪ್ರಾಫಿಟ್ ಬರಬೇಕಾದ್ರೆ ನಮ್ಗೆ ಸೇಲ್ಸ್ ಪ್ರೈಸ್ ಎಷ್ಟು ಇರಬೇಕಂತ ಕೇಳಿದ್ದಾನೆ ಕ್ವಶನಲ್ಲಿ. ನೋಡಿಲಿ ಏನಿಲ್ಲಿ 25% ಪ್ರಾಫಿಟ್ ಅಂದರೆ 1/4. 25 ಫ್ರಾಕ್ಷನ್ ವ್ಯಾಲ್ಯೂ 1/4. 25% ಫ್ರಾಕ್ಷನ್ ವ್ಯಾಲ್ಯೂ 1/4. ನೋಡಿಲಿ ದ ಪ್ರಾಫಿಟ್ ಅರ್ನ್ಡ್ ಬೈ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಏನು ಎಸ್ ಪಿ ಮೈನಸ್ ಸಿ ಪಿ ಇಲ್ಲ ಎಸ್ ಪಿ ಮೈನಸ್ ಸಿ ಪಿ is equal to last formula CP minus SP. The profit earned by selling an SP value 1920 minus CP is equal to loss incurred by selling same article. CP minus selling value same article 1280. What ಈ ಸಿ ಪಿ ಈ ಕಡೆ ಬಂದರೆ ಲೆಫ್ಟ್ ಸೈಡ್ ಬಂದರೆ 2CP is equal to minus 1920 minus 920 minus 920 ಆ್ಯಡ್ ಮಾಡಿದ್ರೆ 0 2 3200. 2SP is equal to 3200 ಅಂದರೆ 1SP means CP means SP ಅಲ್ಲ CP. 2CP is equal to 3200. 1CP is equal to 2 ones 2600. ಇಲ್ಲಿ ನಮ್ಗೆ ಏನಿದೆ ಕಾಸ್ಟ್ ಪ್ರೈಸ್ 1600 ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್ 1600 ಏನಿದೆ ಇದು ವಾಟ್ ಪ್ರೈಸ್ ಶುಡ್ ಬಿ ಆರ್ಟಿಕಲ್ ಸೋಲ್ಡ್ ಅಟ್ ಮೇಕ್ 25% ಪ್ರಾಫಿಟ್ ಅಂದರೆ ಪ್ರಾಫಿಟ್ 25% ಪ್ರಾಫಿಟ್ ಬರಬೇಕಾದ್ರೆ ನಮ್ಗೆ ಆರ್ಟಿಕಲ್ ಸೇಲ್ಸ್ ಎಷ್ಟಾಗಬೇಕು ಆರ್ಟಿಕಲ್ ಸೇಲ್ಸ್ ವ್ಯಾಲ್ಯೂ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಕಾಸ್ಟ್ ಪ್ರೈಸ್ 1600 ನೋಡಿಲ್ಲಿ. ಓಕೆ, ಏನಿಲ್ಲ ಕಾಸ್ಟ್ ಪ್ರೈಸ್ 1600 ಏನು ಮೇಕ್ 25% ಫ್ರಾಕ್ಷನ್ 1/4. 1 ಪ್ರಾಫಿಟು 4 CP ಕಾಸ್ಟ್ ಪ್ರೈಸ್ ಇದು ಪ್ರಾಫಿಟು. ಸೆಲ್ಲಿಂಗ್ ಪ್ರೈಸ್ ನಮ್ಗೆ 5. 4 ಪಾರ್ಟ್ಸ್ ವ್ಯಾಲ್ಯೂ ಎಷ್ಟು 2600. 1 part 400. 5 part 400 into 2000 ಅಂದರೆ 2000 ರೈಟ್ ಆನ್ಸರ್. ಸೇಲ್ಸ್ ಪ್ರೈಸ್ ಎಷ್ಟು ಇರಬೇಕು ನಮಗೆ 2000. ನಮ್ಗೆ ಪ್ರಾಫಿಟ್ 25% ಬರಬೇಕಾದ್ರೆ ನಮ್ಗೆ ಸೇಲ್ ವ್ಯಾಲ್ಯೂ 2000 ಇರಬೇಕು. ಇದು ಆನ್ಸರ್.
parts, 1 part, 5 parts. 4 parts value 1600. 1 part value 400, so 4 4, so 1 part value is equal to 400 rupees. Please subscribe my channel. Thank you for watching. What price